ಸೋಲದೇವನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕುಮುದ್ವತಿ ಸಂಸ್ಥೆಯಿಂದ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ. ಹೈಸ್ಕೂಲ್ಗೆ ಚಿಕ್ಕನ್ಮೇಗೌಡರು ಪ್ರತಿ ವರ್ಷ ಟ್ರ್ಯಾಕ್ ಸೂಟನ್ನು ವಿತರಣೆ ಮಾಡ್ತಾವ್ರೆ. ಬಡ ಮಕ್ಕಳು ತುಂಬ ಒಳ್ಳೆಯದಾಗ್ತಾಯಿದೆ. ಅದಕ್ಕೆ ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ನಮ್ಮೂರು ಮಾರಮ್ಮ ತಾಯಿ ಅವರಿಗೆ ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೂ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ನಾನು ಎರಡು ಮಾತು ಮುಗಿಸ್ತೀನಿ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿಯ ಸೋಲದೇವನಹಳ್ಳಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇಂದು ವಿಶೇಷ ಕಾರ್ಯಕ್ರಮ ನಡೆಯಿತು. ಕುಮುದ್ವತಿ ಸಂಸ್ಥೆ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ರ್ಯಾಕ್ ಸೂಟ್ ನೀಡುವ ಮೂಲಕ ಮಾನವೀಯತೆ ಮೆರೆದಿದೆ. ಕಾರ್ಯಕ್ರಮದಲ್ಲಿ ಕುಮುದ್ವತಿ ಸಂಸ್ಥೆಯ ಮಾಲೀಕರಾದ ಚಿಕ್ಕಹನುಮೇಗೌಡ ಅವರು ಭಾಗವಹಿಸಿ ಪ್ರತಿ ಮಗುವಿನ ಕೈಗೆ ಸ್ವತಃ ಟ್ರ್ಯಾಕ್ ಸೂಟ್ ನೀಡಿ ಹಾರೈಸಿದ್ದರು. ನಮ್ಮ ಕಾರ್ಯಕ್ರಮ ಮುಗಿಯುವಾಗ ನಿರಂತರವಾಗಿ ಜೋರಾಗಿ ಚಪ್ಪಾಳೆ ಹಾಕುವ ಮೂಲಕ ಪ್ರಜ್ವಲ್, ಆನಂದ್ ನಾಯ್ಕ, ಪ್ರಜ್ವಲ್ 9th ಅವರು ಒಂದು 5 ಜನ ಗಂಡ್ಮಕ್ಳಿದ್ದೀರಿ. 9th ಅವರು ಬನ್ನಿ ಅಲ್ಲಿ ಹಿಂದೆ ಬನ್ನಿ, ಬೇಗ ಬನ್ನಿ. ಚಪ್ಪಾಳೆ ಬರಲಿ. ಈ ಕಡೆ ನೋಡ್ಕೊಂಡೋಗಿ ಹೆಂಗೆ ಕೇಳಿದ್ದೀರಾ? ಏನ್ ಕುಮುದ್ವತಿ ಅಂದ್ರೆ? ನದಿ ಹೆಸರು. ಎಲ್ಲಿ ಹುಟ್ಟುತ್ತೆ ಗೊತ್ತಿಲ್ವಾ? ಶಿವಗಂಗೆ ಬೆಟ್ಟ ಗೊತ್ತಾ? ನದಿ ಮೂಲ ಹುಟ್ಟಬೇಕು ಅಂದ್ರೆ ಬೆಟ್ಟದಿಂದನೇ ಹುಟ್ಟುತ್ತೆ ಅಲ್ವಾ? ಶಿವಗಂಗೆ ಬೆಟ್ಟ ಇದೆಯಲ್ಲ, ಅಲ್ಲಿ ನಮ್ಮ ಕುಮುದ್ವತಿ ನದಿ ಹುಟ್ಟುತ್ತೆ. ಒಳಗಲ್ ತಿಂತ ಅಂತ ಕೇಳಿದ್ದೀರಾ? ನೀವು ಒಂದು ಕೈ ಹಾಕ್ತೀರಾ, ಅದು ನಿಮ್ಗೆ ಅದೃಷ್ಟ ಇದ್ರೆ ನೀರು ಸಿಗುತ್ತೆ. ಕರೆಕ್ಟಾ? ಅಲ್ಲಿಂದ ಅದು ತುಂಬಿ ನೀರು ಹರ್ಕೊಂಡು ನಮ್ಮ ಹಳ್ಳಿಗಳಿಂದ ತಿಪ್ಪಣ್ಣಿ ಡ್ಯಾಮ್ಗೆ ಹೋಗುತ್ತೆ. ಅಲ್ಲಿಂದ ಕಾವೇರಿ ನದಿಗೆ ಸೇರುತ್ತೆ. ಅದು ಮೊದಲು ಸುಮಾರು ಒಂದು 70-80 ವರ್ಷ ಬೆಂಗಳೂರಿಗೆ ಕುಡಿಯೋಕೆ ನೀರು ಕಾವೇರಿ ನೀರು ಬರ್ತಾ ಇರಲಿಲ್ಲ. ಕುಮುದ್ವತಿ ನೀರನ್ನ ಫಿಲ್ಟರ್ ಮಾಡಿ ಕುಮುದ್ವತಿ ನೀರನ್ನೇ ಬೆಂಗಳೂರಿಗೆಲ್ಲ ಕೊಡ್ತಾ ಇದ್ರು. ಮುಕ್ಕಾಲು ಭಾಗ ಬೆಂಗಳೂರಿಗೆ ಕುಮುದ್ವತಿ ನೀರನ್ನೇ ಕೊಡ್ತಾ ಇದ್ರು. ಹಾಗಾಗಿ ಕುಮುದ್ವತಿ ನದಿ ಹೆಸರನ್ನ ನಾವು ಇಟ್ಟಿದ್ದೀವಿ. ಯಾಕೆಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಯವರೆಲ್ಲ ನಾವು ಎಂಜಾಯ್ ಮಾಡಿದೀವಲ್ಲ. ನಮ್ಮ ಅಪ್ಪ ಅಮ್ಮ ನಮ್ಗೆ ಏನೋ ಒಂದು ಬಟ್ಟೆ ಕೊಡ್ಸಿರ್ಬೋದು, ಊಟ ಕೊಡ್ಸಿರ್ಬೋದು, ಸ್ಕೂಲ್ ಫೀಸ್ ಕಟ್ಟಿರ್ಬೋದು, ಏನೇ ಮಾಡಿದ್ರು ಇಲ್ಲೆಲ್ಲ ಹೊಲಗಳು ಮಾಡಿ ಅಲ್ಲಿಂದ ಬಂದಂಥ ಹೊಲಗಳು ಹಸುಗಳು ಎಲ್ಲ ಇದು ಮಾಡಿ ಅಲ್ಲಿಂದ ಬಂದಿದ್ದ ದುಡ್ಡಿಂದನೇ ನಮಗೆಲ್ಲ ಖರ್ಚು ಮಾಡಿದಲ್ವಾ. ಸೊ ಹಂಗಾಗಿ ಕುಮುದ್ವತಿ ನದಿ ಹೆಸರನ್ನ ನಾವು ಇಡೋಣ, ಅದು ಎಷ್ಟೋ ದೇಶಗಳಿಗೆ ಹೋಗ್ಲಿ ಅಂತ ನಾವು ನಮ್ಮದೇ ಅದೊಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಕುಮುದ್ವತಿ ಹೆಸರು ಇಟ್ಟಿದ್ದೀವಿ. ನಾವೇನೇ ಮಾಡಬೇಕು ಅಂದ್ರೆ ಕುಮುದ್ವತಿ ಹೆಸರಲ್ಲೇ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ನದಿ ಹೆಸರು ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಹಾಗಾಗಿ ನೀವೆಲ್ಲರೂ ಕುಮುದ್ವತಿ ನದಿ ಮೇಲೆ ಅಭಿಮಾನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಚಿಕ್ಕಹನುಮೇಗೌಡ ಅವರ ಈ ಉದಾರತೆಗೆ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು ಮತ್ತು ಪೋಷಕರು ಕೃತಜ್ಞತೆ ಸಲ್ಲಿಸಿದ್ದರು. ಎಲ್ಲರಿಗೂ ಕೂಡ ಚಿಕ್ಕಹನುಮೇಗೌಡರು ಪ್ರತಿ ವರ್ಷ ಕೊಡ್ತಿರೋ ಹಾಗೆ ಈ ವರ್ಷನೂ ಕೂಡ ಟ್ರ್ಯಾಕ್ ಸೂಟ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ಕೊಡ್ತಿರುವಂಥ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಇದರಲ್ಲಿ ಭಾಗವಹಿಸೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಸಹಕಾರವಾಗಲಿ. ಅದರ ಜೊತೆಗೆ ಬಡತನದಲ್ಲಿ ಬರುವಂತಹ ಬಹಳಷ್ಟು ಮಕ್ಕಳು ಉತ್ತಮವಾದಂಥ ಟ್ರ್ಯಾಕ್ ಸೂಟ್ ಇಲ್ಲದೇನೆ ಅವರು ಸ್ಪೋರ್ಟ್ಸಿಂದ ಹಿಂದುಳಿಯೋ ಸಾಧ್ಯತೆಗಳು ಇರ್ತಿತ್ತು. ಮತ್ತು ಇದನ್ನು ಈಗಾಗಲೇ ಹಲವಾರು ವರ್ಷಗಳಿಂದ ಕೊಟ್ಕೊಂಡು ಬಂದಿರೋದ್ರಿಂದ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಕೂಡ ಇದನ್ನು ಬಹಳ ಅಚ್ಚುಕಟ್ಟಾಗಿ ಬಳಸ್ಕೊಳ್ತಿದ್ದಾರೆ. ಮತ್ತು ಇವತ್ತು ಎಲ್ಲ ಮಕ್ಕಳಿಗೆ ವಿತರಣೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ದೊಡ್ಡ ಕರೇನಹಳ್ಳಿಯ ಶ್ರೀಯುತ ಚಿಕ್ಕಹನುಮೇಗೌಡರು ಸಹೃದಯತೆಯಿಂದ ತಮ್ಮ ಸಂಸ್ಥೆ ಕುಮುದ್ವತಿ ವತಿಯಿಂದ ಎಲ್ಲ ಮಕ್ಕಳಿಗೂ ವಿತರಿಸ್ತಿದ್ದಾರೆ. ಅವರ ಈ ಸದಾಶಯದಿಂದ ನೀಡ್ತಾ ಇರುವಂತಹ ಈ ಕೊಡುಗೆಯನ್ನು ನಮ್ಮ ಮಕ್ಕಳು ಬಹಳ ಅಚ್ಚುಕಟ್ಟಾಗಿ ಬಳಸ್ಕೊಳ್ತಾರೆ. ಹಾಗೆ ಇವತ್ತು ಸರ್ ನೋಡಿ ಹೇಳಿದ್ರು, ಮಕ್ಕಳು ಬಹಳ ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದ್ದೀರಿ ಅಂತ ಹೇಳಿ. ಅದೆಲ್ಲದಕ್ಕೂ ಕಾರಣ ಈ ರೀತಿಯ ದಾನಿಗಳು, SBC ಅಧ್ಯಕ್ಷರಿರ್ಬೋದು, SDMC ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿರ್ಬೋದು. ನಮ್ಮ ಮಕ್ಕಳಿಗೆ ಏನೇನು ಸೌಲಭ್ಯಗಳು ಬೇಕು, ಸರ್ಕಾರದಿಂದ ಬರುವಂಥ ಸೌಲಭ್ಯಗಳ ಜೊತೆಗೆ ಯಾವ ಸೌಲಭ್ಯವನ್ನು ಕೊಟ್ಟರೆ ಮಕ್ಕಳು ಇನ್ನೂ ಅತಿ ಹೆಚ್ಚು ಶಿಕ್ಷಣಕ ಮತ್ತು ಸ್ಪೋರ್ಟ್ಸ್ ಎರಡರಲ್ಲೂ ಭಾಗವಹಿಸ್ಬೋದು ಅಂತ ಅನ್ನೋದಕ್ಕೆ ಬಹಳಷ್ಟು ಪೂರ್ವಕವಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಅವರ ಸಂಸ್ಥೆಗೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಗುರುರಾಜ್ ಎಸ್. ಕ್ರೀಡೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹ ನೀಡುವ ಈ ಕೊಡುಗೆ ವಿದ್ಯಾರ್ಥಿಗಳಿಗೆ ದೊಡ್ಡ ಪ್ರೇರಣೆಯಾಗಲಿದೆ. ಇಲ್ಲಿ ಟಾಟಾ ಕುಮುದ್ವತಿ ಮುಖ್ಯ ಸಂಸ್ಥೆಯಾಗಿರ್ತಕ್ಕಂಥ ಚಿಕ್ಕಹನುಮೇಗೌಡರು ಮಕ್ಕಳಿಗೆ ಉತ್ತಮವಾದ ಸಮವಸ್ತ್ರ ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿಯಾದಂಥ ವಿಷಯ. ಅವರು ಪ್ರತಿ ವರ್ಷವೂ ಕೂಡ ಇದೇ ಥರ ಕೊಟ್ಕೊಂಡು ಹೋಗ್ತಾ ಅಂತ ಹೇಳಿದ್ದಾರೆ. ಅವರ ಒಂದು ಏನು ಟಾಟಾ ಕುಮುದ್ವತಿ ಹೆಸರು ಇದೆಯಲ್ಲ, ಆ ಹೆಸರು ಉತ್ತಮವಾದ ಫಲಿತಾಂಶ ಕೊಟ್ಟು ಶ್ರೇಯಸ್ಸಿಗೆ ಕಾರಣಕರ್ತರಾಗಲಿ. ಇದೇ ಥರ ದೇವರ ಶಕ್ತಿ ಆರೋಗ್ಯ ಎಲ್ಲ ಕೊಟ್ಟು ಇದೇ ಥರ ನಮ್ಮ ತಾಲೂಕು ಎಲ್ಲ ಶಾಲೆಗಳು ಕೊಡ್ತಕ್ಕಂಥ ದೇವರ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಾನು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶಾಲೆಯ ವಿದ್ಯಾರ್ಥಿ, ಅಂಕಲ್ ನಮಗೆ ಫ್ರೀ ಟ್ರ್ಯಾಕ್ ಸೂಟ್ ಕೊಟ್ಟಿದ್ದಾರೆ, ತುಂಬಾ ಖುಷಿಯಾಗ್ತಿದೆ, ಥ್ಯಾಂಕ್ ಯು ಸರ್.
ಸಮಾಜ ಸೇವೆಯ ಮೂಲಕ ಜನಮನ್ನಣೆ ಗಳಿಸಿರುವ ಕುಮುದ್ವತಿ ಸಂಸ್ಥೆಯ ಕಾರ್ಯಕ್ಕೆ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರಿಂದ ಮೆಚ್ಚುಗೆ ವ್ಯಕ್ತಪಡಿಸಿದರು.